ಆದರೆ ಅವರಲ್ಲಿರುವಂಥ ಒಂದು ಇಕೋಸಿಸ್ಟಮ್ನ ಅವ್ರ ಮೈಂಡ್ ಸೆಟ್ಟನ್ನು ಅರ್ಥ ಮಾಡ್ಕೊಳ್ಳಿ. ಪ್ರತಿನಿತ್ಯನೂ ಕೂಡ ಮಸೀದಿ ಮೇಲೆ ಮೈಕ್ ಇಟ್ಕೊಂಡು ಅಲ್ಲಾಹನ್ ಬಿಟ್ರೆ ದೇವ್ರಿಲ್ಲ 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 ಅಂತ 3 ಹೊತ್ತೂ ಕೂಡ ಬಂಬಡಿ ಬಜಾಯಿಸ್ತಾರೆ. ಆ ಮಗು ಏನ್ ಕಲಿತಾರೆ? ನಿಮ್ಗೇನಾದ್ರು 10 ಜನ ಹಿಂದೂಗಳ ಮಧ್ಯದಲ್ಲಿ ಒಬ್ಬ ಮುಸ್ಲಿಂ ಇದ್ರೆ ಅವನಂತ ಒಳ್ಳೆಯವನೇ ಇರಲ್ಲ. ಆದ್ರೆ 10 ಜನ ಮುಸಲ್ಮಾನರ ಜೊತೆ ಒಬ್ಬ ಹಿಂದೂ ಇದ್ರೆ ಅವ್ರ ಮನಸ್ಥಿತಿ ಏನು ಅನ್ನೋದು ಅರ್ಥ ಆಗುತ್ತೆ. ಯಾಕೆಂತಂದ್ರೆ ಅವ್ರ ಅಪ್ಬ್ರಿಂಗಿಂಗ್ ಹಂಗಿದೆ, ಆ ಇಂಡಾಕ್ರಿನೈಸೇಷನ್ ಅನ್ನೋದು ಆ ರೀತಿಯಾಗಿದೆ. ನಿಮ್ಮ ಮಕ್ಕಳನ್ನ ಮಸೀದಿ ಕಳಿಸ್ತಾರೆ ಅಲ್ಲ. ಯೋಚನೆಯನ್ನ ಮಾಡಿ. ಅವರಲ್ಲಿ ಇವತ್ತೂ ಕೂಡ ನಿಮ್ಮನ್ನ ನಾನು ಕೇಳಿಕ್ ಬಯಸ್ತೀನಿ, ಸೂರ್ಯ ಭೂಮಿ ಸುತ್ತನ ಅಥವಾ ಭೂಮಿ ಸೂರ್ಯನ ಸುತ್ತ? ಅವ್ರ ಮದ್ರಸದಲ್ಲಿ ಏನ್ ಹೇಳ್ಕೊಡ್ತಾರೆ? ಸೂರ್ಯ ಭೂಮಿ ಸುತ್ತನಂತೆ, ಭೂಮಿ ಚಪ್ಪಟೆ ಆಗಿದೆ ಅಂತೆ, ಚಂದ್ರ ಭೂಮಿಗಿಂತ ದೊಡ್ಡವನಂತೆ, ಗಾತ್ರದಲ್ಲಿ ದೊಡ್ಡವನಂತೆ, ಈ ರೀತಿ ಹೇಳ್ಕೊಂಡು ಬರ್ತಾರೆ. ಇವರಿಗೆ ಲಾಜಿಕಲ್ ಮೈಂಡ್, ಲಾಜಿಕಲ್ ಥಿಂಕಿಂಗ್ ಎಲ್ಲ ಬರಕಾಗುತ್ತೆ. ಮದ್ರಾಸದಲ್ಲಿ ಓದಂತವ್ರು ಚಿಕ್ಕದ್ರಲ್ಲಿ ಇರ್ಬೇಕಾದ್ರೆ ನಮ್ಮ ಮನೆಯಲ್ಲಿ ವೇದ ಉಪನಿಷತ್ತನ್ನ ನಾವು ಕಳ್ಸಲ್ಲ. ವೇದ ಉಪನಿಷತ್ತುಗಳು ಸೈನ್ಸಿಗೆ ಬಹಳ ಪೂರಕವಾಗಿದ್ರು ಕೂಡ ನಾವು ಅದನ್ನ ಕಲಿಸಲ್ಲ. ಆದ್ರೆ ಸೈನ್ಸಿಗೆ ತದ್ವಿರುದ್ಧವಾಗಿರುವ ವಿಚಾರಗಳನ್ನೇ ಮದ್ರಸದಲ್ಲಿ ಕಲಿಸ್ತಾರೆ. ಅವ್ರ ಮನಸ್ಥಿತಿ ಹೆಂಗ್ ಬದಲಾಗಕ್ಕೆ ಸಾಧ್ಯ? ಇನ್ನಾದ್ರೂ ಅರ್ಥ ಮಾಡ್ಕೊಳ್ಳಿ. ನೀವು ಇವತ್ತು ಎಲ್ಲ ಪಾಕಿಸ್ತಾನದಿಂದ ಬಂದು ಯಾರನ್ನೋ ಅಲ್ಲಿ ನಿಲ್ಲಿಸ್ಬಿಟ್ಟು ನಮ್ಮವ್ರನ್ನ ಕೊಂದಿದ್ದಾರೆ ಅಂತ ತಿಳ್ಕೊಳ್ಬೇಡಿ. ದೇಶದೊಳಗಡೆ ಇಷ್ಟು ಘಟನೆಗಳನ್ನ ಸಂಭವಿಸ್ತವಲ್ಲ, ಇಲ್ಲೇ ಪೊಲೀಸರ ಮೇಲೆ ದೌರ್ಜನ್ಯ ಮಾಡ್ತಾರೆ, ಇಲ್ಲೇ ಉದಯಗಿರಿ ಸ್ಟೇಷನ್ ಮೇಲೆ ಆಕ್ರಮಣ ಮಾಡಿದ್ರಲ್ಲ, ಇವ್ರ ಬಗ್ಗೆ ಏನ್ ಹೇಳ್ತೀರಿ? ಇವರೆಲ್ಲರೂ ಕೂಡ ದೇಶದ ಒಳಗಡೆ ಇರುವಂತರು ಟೈಮ್ ಬಾಂಬ್ ತರ ಇದಾರೆ. ಈಗ ಇವ್ರ ಬಗ್ಗೆ ಯೋಚನೆ ಮಾಡಿ. ಇದಕ್ಕೆ ಏನ್ ಪುಲ್ವಾಮಾದಲ್ಲಿ ಮತ್ತು ಪಹಲ್ಗಾಮ್ ಅಲ್ಲಿ ಪಠಾನ್ಕೋಟ್ ಅಲ್ಲಿ ನಡೆದಂತ ಘಟನೆಗಳಿಗೆ ಆಕ್ರೋಶ ವ್ಯಕ್ತಪಡಿಸೋದು, ಕಣ್ಣೀರು ಸುರಿಸುವಂಥದ್ದು ಆಯ್ತು. ಅದರಿಂದ ಏನಾದ್ರು ಆಗ್ತಿದ್ಯಾ? ಏನಾದ್ರು ಬುದ್ಧಿ ಕಲ್ತ್ಕೊಳ್ತಿದ್ರ ಹಿಂದೂಗಳು? ಇವತ್ತವರೆಗೂ ಬುದ್ಧಿ ಬಂದಿಲ್ಲ. ಇವತ್ತವರೆಗೂ ಜಾತಿ ಅಂತ ಹೊಡೆದಾಡ್ತಾನೆ ಇದ್ರಿ. ಎಲ್ಲಿವರೆಗೂ ಈ ಜಾತಿ ಅಂತ ಹೊಡೆದಾಡ್ಕೊಳ್ಳುವಂತ ಹಿಂದೂಗಳು ಇರ್ತಾರೋ, ಒಗ್ಗಟ್ಟಿರಲು ಅಲ್ಲಿವರೆಗೂ ಕೂಡ ಪಹಲ್ಗಾಮ್ನಂತ ಘಟನೆಗಳು ಸಂಭವಿಸ್ತಾನೆ ಇರ್ತವೆ. ಹಿಂದೂಗಳು ದೊಡ್ಡ ಬೆಲೆಯನ್ನು ತೆರಬೇಕಾದಂತಹ ಪರಿಸ್ಥಿತಿ ಮುಂದಿನ ದಿನಗಳಲ್ಲೂ ಸೃಷ್ಟಿಯಾಗುತ್ತೆ. ಅದಕ್ಕೋಸ್ಕರವಾಗಿ ಈ ಪಹಲ್ಗಾಮ್ ಘಟನೆಯ ನಂತರನಾದ್ರೂ ಕೂಡ ಜಾತಿ ಬಿಟ್ಟು ಇನ್ನಾದ್ರೂ ಹಿಂದೂಗಳು ಒಂದಾಗಿ ಮುಸಲ್ಮಾನರ ಜೊತೆ ಭ್ರಾತೃತ್ವ ಅನ್ನೋದು ಸಾಧ್ಯ ಇಲ್ಲ. ಇದೆಲ್ಲ ಮೀಡಿಯಾದಲ್ಲಿ ತೋರಿಕೆಗೆ ಅಷ್ಟೇನೆ. ಮುಸಲ್ಮಾನರಲ್ಲಿ ಯಾವುದೇ ಘಟನೆ ನಡೆದಿದ್ರೆ ಮುಸಲ್ಮಾನರೆಲ್ಲ ಕೆಟ್ಟವರಲ್ಲ ಅಂತ. ಬಟ್ ಕೆಟ್ಟವರೆಲ್ಲ ಮುಸಲ್ಮಾನರು ಯಾಕಾಗಿರ್ತಾರೆ ಸರ್? ಯಾವ ಕಾರಣಕ್ಕೋಸ್ಕರವಾಗಿ ಅವ್ರನ್ನ ಹೆಕ್ಕಿ ಹೊಡೆದ್ರೆ? ನಾನು ಕೇಳಲಿಕ್ಕೆ ಬಯಸ್ತೀನಿ, ಮತ್ತೊಂದ್ಸರಿ ಕೇಳಲಿಕ್ಕೆ ಬಯಸ್ತೀನಿ. ಒಬ್ಬ ಬಿಕಾರಿಯಿಂದ ಬುಕಾರಿವರೆಗೂ ನಿಮ್ಮ ಫೇಸ್ಬುಕ್ ಪೇಜ್ ಇರ್ಬೋದು, ಇನ್ಸ್ಟಾಗ್ರಾಮ್ ಪೇಜ್ ಇರ್ಬೋದು, ಟ್ವಿಟರ್ ಪೇಜ್ ಇರ್ಬೋದು, ಎಲ್ಲಾದ್ರೂ ಕೂಡ ಒಬ್ಬರಾದ್ರೂ ನೀವು ಖಂಡಿಸ್ತೀರೇನ್ರಿ? ಒಬ್ಬರಾದ್ರೂ ಫತ್ವಾ ಹೊರಡಿಸ್ತೀರೇನ್ರಿ? ಇದು ನಮ್ಮ ಧರ್ಮಕ್ಕೆ ವಿರೋಧ ಅಂತ ನೀವು ಯಾವ ತರ ಹೇಳ್ತೀರೇನ್ರಿ? ಒಬ್ಬರಾದ್ರೆ ಎಷ್ಟು ಜನ ಹೇಳಿದ್ರಿ? ನಿಮ್ಮ ಮಧ್ಯದಲ್ಲಿ ಇರುವಂತ ನಿಮ್ಮ ಸ್ನೇಹಿತರನ್ನ ಕೇಳಿ, ಅವ್ರು ಯಾವ ತರ ಕಣ್ಣೀರು ಹಾಕ್ತಾ ಇದಾರ? ಈ ತರ ಮನಸ್ಥಿತಿನೇ ಅವರಲ್ಲಿ ಬರಲ್ಲ. ಇದು ಅವರಲ್ಲಿ ಒಬ್ಬ ಹ್ಯುಮ್ಯಾನಿಟಿ ಅನ್ನೋದೇ ಇಲ್ಲ ಅನ್ನೋ ರೀತಿಯಲ್ಲಿ ಅವ್ರು ವರ್ತಿಸ್ತಾ ಇದ್ದಾರೆ. ಹಾಗಿರ್ಬೇಕಾದ್ರೆ ಹಿಂದೂಗಳು ಇನ್ನಾದ್ರೂ ಎಚ್ಚೆತ್ಕೊಳ್ಬೇಕು. ಇದು ಇರೋದೇ ಒಂದು ದೇಶ. ನೀವೇನು ಯುರೋಪಿಗೆ ಹೋಗ್ತೀರಿ ಅಂದ್ರೆ ಯುರೋಪ್ ಪರಿಸ್ಥಿತಿ ಇನ್ನು ಹೀನಾಯವಾಗಿ ಹೋಗಿದೆ. ಅಮೆರಿಕದಲ್ಲಿ ನಿಮ್ಮನ್ನು ಒಳಗಡೆ ಬಿಟ್ಕೊಳ್ಳಲ್ಲ. ಪಕ್ಕದಲ್ಲಿದ್ದಂತ ನೇಪಾಳ ಒಂದು ಹಿಂದೂ ಕಂಟ್ರಿ ಇತ್ತು, ಅದನ್ನು ಅಲ್ಲಿ ಹಿಂದೂಗಳೇ ಹಿಂದೂಗಳೇ ಮುಗಿಸ್ಬಿಟ್ರು ಅದನ್ನ. ಪಕ್ಕದಲ್ಲಿರುವಂತಹ ಬಾಂಗ್ಲಾದೇಶದ ಪರಿಸ್ಥಿತಿ ಏನಾಗಿದೆ ಅಂತ ನೋಡಿ. ಇವತ್ತು ಬಾಂಗ್ಲಾದೇಶದಲ್ಲಿ ಅಲ್ಲಿನ ಮೊಹಮ್ಮದ್ ಯೂನುಸ್ ಪ್ರಧಾನಿಯಾಗಿ ಕೈಗೊಂಬೆ ಆಗಿ ಬಂದಾದ ನಂತರ ಹಿಂದೂಗಳ ಮೇಲೆ ಸತತವಾಗಿ ಆಕ್ರಮಣ ನಡೀತು. ಆದ್ರೆ ನಮ್ಮ ಕರ್ನಾಟಕದ ಒಬ್ಬ ರಾಜಕಾರಣಿ ಡಿ ಕೆ ಶಿವಕುಮಾರ್ ಅವರು ಮೊಹಮ್ಮದ್ ಯೂನುಸ್ ನನಗೆ ಆದರ್ಶ ಅಂತ ಹೇಳಲಿಕ್ಕೆ ಹೋಗ್ತಾರೆ. ಅಂದ್ರೆ ಹಿಂದೂಗಳನ್ನ ಕೊಲೆ ಮಾಡುವಂತ ವ್ಯಕ್ತಿ, ಹಿಂದೂಗಳ ಮೇಲೆ ದೌರ್ಜನ್ಯ ಮಾಡುವಂತ ವ್ಯಕ್ತಿ ನನಗೆ ಆದರ್ಶ ಅಂತ ಹೇಳ್ತಾರೆ. ಇದರಿಂದ ಕಾಂಗ್ರೆಸ್ಸಿನ ಮನಸ್ಥಿತಿ ಅರ್ಥ ಆಗುತ್ತೆ. ದಯವಿಟ್ಟು ಹಿಂದೂಗಳೇ ಇನ್ನಾದ್ರೂ ಎಚ್ಚೆತ್ತುಕೊಳ್ಳಿ ಅಂತ ಹೇಳಿ ನಾ ಕೇಳ್ಕೊಳ್ತೀನಿ. ಕಳೆದ 25 ವರ್ಷಗಳಿಂದ ಒಬ್ಬ ಪತ್ರಕರ್ತನಾಗಿ, ಒಬ್ಬ ಸಂಸದನಾಗಿ, ಬಿಜೆಪಿಯ ಕಾರ್ಯಕರ್ತನಾಗಿ ಪರಿಪರಿಯಾಗಿ ಬಿಡಿಸಿ ಹೇಳ್ತಾ ಬಂದಿದ್ದೀನಿ. ಅಂಬೇಡ್ಕರ್ ಅಂತಹ ಮಹಾನುಭಾವ 1941ರಲ್ಲೇ ಹೇಳಿದ್ರು. ಇನ್ನೂ ನಿಮ್ಗೆ ಅರ್ಥ ಆಗ್ಲಿಲ್ಲ ಅಂತ ಹೇಳಿದ್ರೆ ಇನ್ನೇನು ಮಾಡಕ್ಕಾಗಲ್ಲ. ನಾಶವನ್ನು ಎದುರು ನೋಡ್ಕೊಂಡು ಕೂತ್ಕೊಳ್ಬೇಕಾಗುತ್ತೆ.